ನಮ್ಮ ಕಡೆಯಿಂದ ಜನವರಿ ತಿಂಗಳ ಹಣ ಕೂಡ ಕೊಟ್ಟಿಲ್ಲ, ಅಕ್ಕಿ ಕೂಡ ಕೊಟ್ಟಿಲ್ಲ ಅನ್ನೋ ಆರೋಪ ವಿರೋಧ ಪಕ್ಷದ ಕಡೆಯಿಂದ ಬರ್ತಾ ಇರೋದು. ಕೇಂದ್ರದಿಂದ 5 ಕೆಜಿ ಅಕ್ಕಿ ಬಂದಿದೆ, ರಾಜ್ಯದ ಮಾತ್ರ ಬರ್ತಾ ಇಲ್ಲ. 657 ಕೋಟಿ ಸರ್ಕಾರದ ಬಳಿನೇ ಉಳಿದಿದೆಯಾ ಅಂತ ಕೆಎಚ್ ಮುನಿಯಪ್ಪ ಅವರಿಗೆ ಮಹೇಶ್ ತೆಂಗಿನಕಾಯಿ ಪ್ರಶ್ನೆ ಕೇಳಿದ್ದಾರೆ. ನಾವು ಹಣ ಖರ್ಚು ಮಾಡಿಲ್ಲ, ಹಣ ಎಲ್ಲೂ ಹೋಗಿಲ್ಲ, ಹಣ ಕೊಡೋಕೆ ಅವಕಾಶ ಆಗಲಿಲ್ಲ, ಕೊಟ್ಟಿಲ್ಲ ಅಂತ ಹೇಳಿ ಮಹೇಶ್ ತೆಂಗಿನಕಾಯಿ ಅವರ ಪ್ರಶ್ನೆಗೆ ಆಹಾರ ಸಚಿವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ನನ್ನ ಕಡೆ 9 ಜಿಲ್ಲೆಗಳ ರಿಪೋರ್ಟ್ ಇದೆ. ಅವರು ಡಿಡಿಗಳು ಕಳಿಸಿರ್ತಕ್ಕಂಥ ರಿಪೋರ್ಟ್ 9 ಜಿಲ್ಲೆದಿದೆ. ಅದರಲ್ಲಿ ಮಾನ್ಯ ಸಚಿವರಿಗೆ ಹೇಳಿದ್ರು, ಅದರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಜನವರಿ 2020 ಮಾಯಲ್ಲಿ ಫಲಾನುಭವಿಗಳಿಗೆ ಹಣದ ಬದಲಾಗಿ 5 ಕೆಜಿ ಅಕ್ಕಿ ಕೊಡಲು ಸರ್ಕಾರ ತೀರ್ಮಾನಿಸಿತು. ಮುಂದೆ ಫೆಬ್ರವರಿ 2025 ಮಾಯಿಂದ ಫಲಾನುಭವಿಗಳಿಗೆ ಅಕ್ಕಿ ಕೊಡಲು ಪ್ರಾರಂಭಿಸಲಾಗಿದೆ. ಅಂದ್ರೆ 2025 ಫೆಬ್ರವರಿಯಿಂದ ಅಕ್ಕಿಯನ್ನು ಕೊಡುವಂತ ಪ್ರಾರಂಭ ಮಾಡಿದ್ದಾರೆ. ನಾನು ಅದನ್ನು ಕೇಳಿಲ್ಲ, ಫೆಬ್ರವರಿಯಿಂದ ಅಕ್ಕಿ ಕೊಟ್ಟದ್ರ ಬಗ್ಗೆ ಪ್ರಶ್ನೆ ಇಲ್ಲ. ಆದ್ರೆ ಉಳಿದಿರತಕ್ಕಂತ ಜನವರಿ ತಿಂಗಳದ್ದು ಹಣನೂ ಇಲ್ಲ, ಅಕ್ಕಿನೂ ಇಲ್ಲ. ಕೇಂದ್ರ ಸರ್ಕಾರದ 5 ಕೆಜಿ ಅಕ್ಕಿ ಬಂದಿದೆ ಜನವರಿಗೆ, ಆದ್ರೆ ರಾಜ್ಯ ಸರ್ಕಾರದ್ದು 5 ಕೆಜಿ ಅಕ್ಕಿನೂ ಇಲ್ಲ, ಹಣನೂ ಇಲ್ಲ. ಹಾಗಾದ್ರೆ ಸುಮಾರು 657 ಕೋಟಿ ರೂಪಾಯಿ ಏನಾಯ್ತು? ಸರ್ಕಾರದ ಕಡೆ ಉಳಿತಾ? ಅದ್ರ ಬಗ್ಗೆ ಸ್ಪಷ್ಟೀಕರಣ ಬೇಕಲ್ಲ, ಏನಂತಂದೇಳಿ. 1,27,00,000 657 ಕೋಟಿ ರೂಪಾಯಿ ಆಗತ್ತಿದೆ. ಆ ಕಾಲದಲ್ಲಿ ಹಣ ನಾವು ಖರ್ಚು ಮಾಡಿಲ್ಲ, ಹಣ ಎಲ್ಲಿ ಹೋಗಿಲ್ಲ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹಣನೂ ತೆಗೆದುಕೊಂಡಿಲ್ಲ. ನಾವು ಕೇಂದ್ರ ಸರ್ಕಾರ ಒಂದು ಆದೇಶ ಕೊಟ್ಟ ಮೇಲೆ ಅದನ್ನು ಪಾಲನೆ ಮಾಡೋದ್ರಲ್ಲಿ ಆ ತಿಂಗಳಲ್ಲಿ ಗ್ಯಾಪ್ ಆಗಿದೆ. ದುಡ್ಡು ತಗೊಂಡಿಲ್ಲ, ಹಂಚಿಕೆಯನ್ನು ಮಾಡಿಲ್ಲ. ತಕ್ಷಣ ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತಾನೆ, ಅಕ್ಕಿ ಕೊಡುವಂತ ಕೆಲಸ ಮಾಡಿದ್ವಿ. ಅಲ್ಲ ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸಚಿವರು ಹೇಳ್ತಾ ಇದ್ದಾರೆ, ನಾನು ಸ್ಪಷ್ಟವಾಗಿ ಕೇಳಕತ್ತೀನಿ, ಜನವರಿ 2025 ಹಣವನ್ನು ಹಾಕ್ತಿರೋ ಅಕ್ಕಿ ಕೊಡ್ತಿರೋ? ಯಾವ್ದಾದ್ರು ಸ್ಪಷ್ಟೀಕರಣ ಕೊಡ್ರಿ. ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು. ಅವಕಾಶ ಆಗಲಿಲ್ಲ, ಕೇಂದ್ರ ಸರ್ಕಾರ ಆದೇಶನ ಪಾಲನೆ ಮಾಡಬೇಕಾಯ್ತು, ಕೊಡಕ್ಕೆ ಅವಕಾಶ ಆಗಿಲ್ಲ. ಆದೇಶ ಪಾಲನೆ ಮಾಡಿ ಅಕ್ಕಿ ಅವ್ರು ಕೊಡ್ತಾರೆ. ಮತ್ತಷ್ಟು ಡೀಟೇಲ್ಸ್ ನನಗೆ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಗೃಹಲಕ್ಷ್ಮಿ ಆದ ನಂತರ ಇದೀಗ ಅನ್ನಭಾಗ್ಯ, ಒಂದೊಂದೇ ಗ್ಯಾರಂಟಿ ಯೋಜನೆಗಳ ವಿಚಾರವನ್ನು ಇಟ್ಕೊಂಡು ವಿರೋಧ ಪಕ್ಷ ಆಡಳಿತ ಪಕ್ಷವನ್ನು ಕಟ್ಟಾಕೋ ಪ್ರಯತ್ನ ಮಾಡ್ತಾ ಇರೋ ರೀತಿಯಲ್ಲಿದೆ. ಸ್ಮಿತಾ, ಇವತ್ತು ವಿಧಾನಸಭೆಯಲ್ಲಿ ಕೂಡ ಅನ್ನಭಾಗ್ಯದ ವಿಚಾರ ಚರ್ಚೆ ಆಯಿತು. ಈ ಒಂದು ಚರ್ಚೆಯಲ್ಲಿ ಕೆಎಚ್ ಮುನಿಯಪ್ಪ ಹಾಗೆ ಮಹೇಶ್ ತೆಂಗಿನಕಾಯಿ ನಡುವೆ ಒಂದಷ್ಟು ಮಾತಿನ ಚಕಮಕಿ ಕೂಡ ಆಗಿದ್ದು. ಅದರಲ್ಲಿ ಪ್ರಮುಖವಾಗಿ ಅನ್ನಭಾಗ್ಯದ ಯೋಜನೆಯಲ್ಲಿ ಬರಬೇಕಾದಂತಹ ರಾಜ್ಯಕ್ಕೆ ಅಂದ್ರೆ ರಾಜ್ಯ ಸರ್ಕಾರದಿಂದ ಕೊಡಬೇಕಾಗಿದ್ದಂತಹ 657 ಕೋಟಿ ಹಣವನ್ನ ಸರ್ಕಾರ ಬಾಕಿ ಉಳಿಸಿಕೊಂಡಿದೆ. ಈವರೆಗೂ ಕೂಡ ಹಣವನ್ನ ಹಾಕಿಲ್ಲ ಅಂತಕ್ಕಂತಹ ಒಂದು ವಿಚಾರವನ್ನ ಬಹಳ ಗಂಭೀರವಾಗಿ ಮಹೇಶ್ ತೆಂಗಿನಕಾಯಿ ಅವರು ಪ್ರಸ್ತಾಪವನ್ನು ಮಾಡ್ತಾರೆ. ಯಾವಾಗ ಬಿಜೆಪಿ ಶಾಸಕರ ಈ ಒಂದು ಪ್ರಸ್ತಾಪಕ್ಕೆ, ಮಹೇಶ್ ತೆಂಗಿನಕಾಯಿ ಅವರ ಒಂದು ಆರೋಪಕ್ಕೆ ಎಚ್ಚೆತ್ಕೊಂಡಂತಹ ಕೆಎಚ್ ಮುನಿಯಪ್ಪ ಅವರು ಕೂಡ ಉತ್ತರ ಕೊಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಹೌದು, ಹಣ ಸರ್ಕಾರದ ಬಳಿನೇ ಇದೆ, ಎಲ್ಲೂ ಹೋಗಿಲ್ಲ, ನಾವು ಕೊಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ನೋಡಿ, ಕಳೆದ ಒಂದು 8-10 ತಿಂಗಳು ವರ್ಷದ ಹಿಂದೆ ಒಂದಷ್ಟು ಚರ್ಚೆಗಳಾಯ್ತು. ಅಕ್ಕಿಯನ್ನು ಕೊಡೋದಕ್ಕಾಗೋದಿಲ್ಲ ಅಂತ ಹೇಳಿ ಸರ್ಕಾರ ಕೇಂದ್ರ ಕೊಡ್ತಿರ್ತಕ್ಕಂಥ 5 ಕೆಜಿ ಅಕ್ಕಿಯನ್ನು ಕೊಡುತ್ತೆ, ಜೊತೆಗೆ ರಾಜ್ಯ ಸರ್ಕಾರ ಕೊಡ್ತಿದ್ದಂತ 5 ಕೆಜಿಗೆ ಹಣವನ್ನು ಕೊಡ್ತೇವೆ ಅಂತಕ್ಕಂಥ ಒಂದು ಮಾತನ್ನ ಹೇಳಿದ್ರು. ಈಗ ಕೇಂದ್ರದಿಂದ ಬರ್ತಾ ಇರ್ತಕ್ಕಂತಹ ಒಂದು ಅಕ್ಕಿ ಬರ್ತಾ ಇದೆ ಜನರಿಗೆ, ಆದ್ರೆ ಇಲ್ಲಿ ಇನ್ನು ಉಳಿದ 5 ಕೆಜಿಗೆ ರಾಜ್ಯ ಸರ್ಕಾರ ಕೊಡಬೇಕಾಗಿದ್ದಂತಹ ಹಣ ಏನಿದೆ ಅದನ್ನ ಕೊಡ್ತಿಲ್ಲ, ಕೊಡೋಕ್ಕಾಗಿಲ್ಲ. ಸೊ ಹೀಗಾಗಿ ಇದರ ಬಾಕಿಯ ಹಣ ಇದೆಯಲ್ಲ, ಇದು 657 ಕೋಟಿ ಇರ್ತಕ್ಕಂಥದ್ದು, ಇದನ್ನ ಶೀಘ್ರವೇ ಜನರಿಗೆ ಹಾಕಬೇಕು ಅಂತಕ್ಕಂಥದ್ದು. ನೋಡಿ, ಒಂದು ಗ್ಯಾರಂಟಿ ಯೋಜನೆಗಳು ಏನಿದೆ ಇದು ರಾಜ್ಯ ಸರ್ಕಾರಕ್ಕೆ ಹೊರೆ ಆಗ್ತಾ ಇರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಇರ್ತಕ್ಕಂಥದ್ದು. ಇದನ್ನ ಈ ಹಿಂದೆ ಮುಖ್ಯಮಂತ್ರಿ ಅವರ ಆರ್ಥಿಕ ಸಲಹೆಗಾರರು ಒಪ್ಕೊಂಡಿದ್ರು. ಸೊ ಈಗ ಕೂಡ ಅದೇ ವಿಚಾರವನ್ನೇ ಮುಂದಿಟ್ಕೊಂಡು ಮತ್ತೆ ಈಗ ಬಿಜೆಪಿಯ ಶಾಸಕರು ಕೂಡ ಅಧಿವೇಶನದಲ್ಲಿ ಕೂಡ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂತಹ ಪ್ರಯತ್ನ ಮಾಡಿದ್ರು. ಈಗ ಏಕಾಏಕಿಯಾಗಿ ಏನು ಸಾರಿಗೆ ನೌಕರರು ಕೂಡ ಪ್ರತಿಭಟನೆ ಶುರು ಮಾಡ್ಕೊಂಡಿದ್ದಾರೆ. ಅವರು ನಮ್ಮ ವೇತನ ಹಿಂಬಾಕಿ ಮತ್ತೆ ವೇತನ ಪರಿಷ್ಕರಣೆ ಆಗಬೇಕು ಅಂತ ಹೇಳಿ ಅವ್ರದ್ದು ಸುಮಾರು 1,800ರಿಂದ 2,000 ಕೋಟಿ ಇದೆ. ಇದು ಒಂದು ಕಡೆ ಆದ್ರೆ, ಇದೇ ಸಂದರ್ಭದಲ್ಲೇನೆ ಮತ್ತೊಂದು ಹೊಡೆತ ಅನ್ನುವಂತೆ ಸರ್ಕಾರಕ್ಕೆ ಮತ್ತೆ 657 ಕೋಟಿ ಆಹಾರ ಇಲಾಖೆಯಿಂದ ಕೊಡಬೇಕಾದಂತಹ ವಿಚಾರ ಒಂದು ರೀತಿ ಮರೆಮಾಚಿದಂತಹ ಇತ್ತು. ಈಗ ಅದನ್ನ ಏಕಾಏಕಿ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡುವ ಮೂಲಕ ಮತ್ತೆ ಆ ಒಂದು ವಿಚಾರಕ್ಕೆ, ಮರೆತದಂತಹ ವಿಚಾರಕ್ಕೆ ಮತ್ತೆ ಈಗ ಮರುಜೀವನ ಕೊಟ್ಟಿರ್ತಕ್ಕಂಥ, ಅದನ್ನು ಮತ್ತೆ ಪುನರ್ ನೆನಪನ್ನು ಮಾಡಿಸ್ಕೊಟ್ಟಿರ್ತಕ್ಕಂಥದ್ದು. ಸೊ ಈಗ ಸರ್ಕಾರಕ್ಕೆ ಮತ್ತೆ 657 ಕೋಟಿಯನ್ನು ನೆನಪು ಮಾಡಿಕೊಟ್ಟಿರ್ತಕ್ಕಂಥ ಬಿಜೆಪಿ ಸದಸ್ಯರು
ಮಾಡಿದ್ರು. ಈಗ ಅದನ್ನ ಸರ್ಕಾರ ಯಾವ ರೀತಿಯಾಗಿ ಕ್ಲೈಮ್ ಮಾಡ್ಕೊಳುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಯಾಕಂತಂದ್ರೆ ಸರ್ಕಾರ ಆಗಿದ್ರೆ ಹಂತ ಹಂತವಾಗಿ ಹಣ ಹಾಕೋತಾ ಅಥವಾ ಏಕೈಕಿಯಾಗಿ 657 ಕೋಟಿ ಎಲ್ಲಾ BPL ಪಡಿತರು ಯಾರೆಲ್ಲ ಇದಾರೆ ಅವರೆಲ್ಲರಿಗೂ ನೇರವಾಗಿ ಹಣವನ್ನ ಹಾಕ್ತಾರ ಅಂತಕ್ಕಂಥದ್ದನ್ನ ಕಾದು ನೋಡ್ಬೇಕು. ಆದ್ರೆ ಇವತ್ತು ಏನೋ ಮಹೇಶ್ ತೆಂಗಿನಕಾಯಿ ಅವರು ಪ್ರಸ್ತಾಪ ಮಾಡಿದಂತಹ ಈ ಒಂದು ವಿಚಾರ ಏನಿದೆ ಇದು ನಿಜಕ್ಕೂ ಕೂಡ ಆಹಾರ ಇಲಾಖೆ ಅಂದ್ರೆ KH ಮುನಿಯಪ್ಪ ಅವರಿಗೆ ಒಂದು ರೀತಿ ಶಾಕ್. ಯಾಕೆಂತಂದ್ರೆ ಅವ್ರದ್ದು ಬಾಕಿ ಇತ್ತು. ಹೌದು ಸರ್ಕಾರ. ಧನ್ಯವಾದ ಸುರೇಶ್ ಮಾಹಿತಿಗಾಗಿ. ನಮ್ಮ ಕಡೆಯಿಂದ ಜನವರಿ ತಿಂಗಳ ಹಣ ಕೂಡ ಕೊಟ್ಟಿಲ್ಲ, ಅಕ್ಕಿ ಕೂಡ ಕೊಟ್ಟಿಲ್ಲ ಅನ್ನೋ ಆರೋಪ ವಿರೋಧ ಪಕ್ಷದ ಕಡೆಯಿಂದ ಬರ್ತಾ ಇರೋದು. ಕೇಂದ್ರದಿಂದ 5 ಕೆಜಿ ಅಕ್ಕಿ ಬಂದಿದೆ, ರಾಜ್ಯದ ಮಾತ್ರ ಬರ್ತಾ ಇಲ್ಲ. 657 ಕೋಟಿ ಸರ್ಕಾರದ ಬಳಿನೇ ಉಳಿದಿದೆಯಾ ಅಂತ KH ಮುನಿಯಪ್ಪ ಅವರಿಗೆ ಮಹೇಶ್ ತೆಂಗಿನಕಾಯಿ ಪ್ರಶ್ನೆ ಕೇಳಿದ್ದಾರೆ. ನಾವು ಹಣ ಖರ್ಚು ಮಾಡಿಲ್ಲ, ಹಣ ಎಲ್ಲೂ ಹೋಗಿಲ್ಲ, ಹಣ ಕೊಡೋಕೆ ಅವಕಾಶ ಆಗಲಿಲ್ಲ, ಕೊಟ್ಟಿಲ್ಲ ಅಂತ ಹೇಳಿ ಮಹೇಶ್ ತೆಂಗಿನಕಾಯಿ ಅವರ ಪ್ರಶ್ನೆಗೆ ಆಹಾರ ಸಚಿವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ನನ್ನ ಕಡೆ 9 ಜಿಲ್ಲೆಗಳ ರಿಪೋರ್ಟ್ ಇದೆ. ಅವರು ಡಿಡಿಗಳು ಕಳಿಸಿರ್ತಕ್ಕಂಥ ರಿಪೋರ್ಟ್ 9 ಜಿಲ್ಲೆದಿದೆ. ಅದರಲ್ಲಿ ಮಾನ್ಯ ಸಚಿವರಿಗೆ ಹೇಳಿದ್ರು, ಅದರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಜನವರಿ 2020 ಮಾಯಲ್ಲಿ ಫಲಾನುಭವಿಗಳಿಗೆ ಹಣದ ಬದಲಾಗಿ 5 ಕೆಜಿ ಅಕ್ಕಿ ಕೊಡಲು ಸರ್ಕಾರ ತೀರ್ಮಾನಿಸಿತು. ಮುಂದೆ ಫೆಬ್ರವರಿ 2025 ಮಾಯಿಂದ ಫಲಾನುಭವಿಗಳಿಗೆ ಅಕ್ಕಿ ಕೊಡಲು ಪ್ರಾರಂಭಿಸಲಾಗಿದೆ. ಅಂದ್ರೆ 2025 ಫೆಬ್ರವರಿಯಿಂದ ಅಕ್ಕಿಯನ್ನು ಕೊಡುವಂತ ಪ್ರಾರಂಭ ಮಾಡಿದ್ದಾರೆ. ನಾನು ಅದನ್ನು ಕೇಳಿಲ್ಲ, ಫೆಬ್ರವರಿಯಿಂದ ಅಕ್ಕಿ ಕೊಟ್ಟದ್ರ ಬಗ್ಗೆ ಪ್ರಶ್ನೆ ಇಲ್ಲ. ಆದ್ರೆ ಉಳಿದಿರತಕ್ಕಂತ ಜನವರಿ ತಿಂಗಳದ್ದು ಹಣನೂ ಇಲ್ಲ, ಅಕ್ಕಿನೂ ಇಲ್ಲ. ಕೇಂದ್ರ ಸರ್ಕಾರದ 5 ಕೆಜಿ ಅಕ್ಕಿ ಬಂದಿದೆ ಜನವರಿಗೆ, ಆದ್ರೆ ರಾಜ್ಯ ಸರ್ಕಾರದ್ದು 5 ಕೆಜಿ ಅಕ್ಕಿನೂ ಇಲ್ಲ, ಹಣನೂ ಇಲ್ಲ. ಹಾಗಾದ್ರೆ ಸುಮಾರು 657 ಕೋಟಿ ರೂಪಾಯಿ ಏನಾಯ್ತು? ಸರ್ಕಾರದ ಕಡೆ ಉಳಿತಾ? ಅದ್ರ ಬಗ್ಗೆ ಸ್ಪಷ್ಟೀಕರಣ ಬೇಕಲ್ಲ, ಏನಂತಂದೇಳಿ. 1,27,00,000 657 ಕೋಟಿ ರೂಪಾಯಿ ಆಗತ್ತಿದೆ. ಆ ಕಾಲದಲ್ಲಿ ಹಣ ನಾವು ಖರ್ಚು ಮಾಡಿಲ್ಲ, ಹಣ ಎಲ್ಲಿ ಹೋಗಿಲ್ಲ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹಣನೂ ತೆಗೆದುಕೊಂಡಿಲ್ಲ. ನಾವು ಕೇಂದ್ರ ಸರ್ಕಾರ ಒಂದು ಆದೇಶ ಕೊಟ್ಟ ಮೇಲೆ ಅದನ್ನು ಪಾಲನೆ ಮಾಡೋದ್ರಲ್ಲಿ ಆ ತಿಂಗಳಲ್ಲಿ ಗ್ಯಾಪ್ ಆಗಿದೆ. ದುಡ್ಡು ತಗೊಂಡಿಲ್ಲ, ಹಂಚಿಕೆನೂ ಮಾಡಿಲ್ಲ. ತಕ್ಷಣ ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತಾನೆ, ಅಕ್ಕಿ ಕೊಡುವಂತ ಕೆಲಸ ಮಾಡಿದ್ವಿ. ಅಲ್ಲ ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸಚಿವರು ಹೇಳ್ತಾ ಇದ್ದಾರೆ, ನಾನು ಸ್ಪಷ್ಟವಾಗಿ ಕೇಳಕತ್ತೀನಿ, ಜನವರಿ 2025 ಹಣವನ್ನು ಹಾಕ್ತಿರೋ ಅಕ್ಕಿ ಕೊಡ್ತಿರೋ? ಯಾವ್ದಾದ್ರು ಸ್ಪಷ್ಟೀಕರಣ ಕೊಡ್ರಿ. ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು. ಅವಕಾಶ ಆಗಲಿಲ್ಲ, ಕೇಂದ್ರ ಸರ್ಕಾರ ಆದೇಶನ ಪಾಲನೆ ಮಾಡಬೇಕಾಯ್ತು, ಕೊಡಕ್ಕೆ ಅವಕಾಶ ಆಗಿಲ್ಲ. ಆದೇಶ ಪಾಲನೆ ಮಾಡಿ ಅಕ್ಕಿ ಅವ್ರು ಕೊಡ್ತಾರೆ. ಮತ್ತಷ್ಟು ಡೀಟೇಲ್ಸ್ ನನಗೆ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಗೃಹಲಕ್ಷ್ಮಿ ಆದ ನಂತರ ಇದೀಗ ಅನ್ನಭಾಗ್ಯ, ಒಂದೊಂದೇ ಗ್ಯಾರಂಟಿ ಯೋಜನೆಗಳ ವಿಚಾರವನ್ನು ಇಟ್ಕೊಂಡು ವಿರೋಧ ಪಕ್ಷ ಆಡಳಿತ ಪಕ್ಷವನ್ನು ಕಟ್ಟಾಕೋ ಪ್ರಯತ್ನ ಮಾಡ್ತಾ ಇರೋ ರೀತಿಯಲ್ಲಿದೆ. ಸ್ಮಿತಾ, ಇವತ್ತೇ ವಿಧಾನಸಭೆಯಲ್ಲಿ ಕೂಡ ಅನ್ನಭಾಗ್ಯದ ವಿಚಾರ ಚರ್ಚೆ ಆಯಿತು. ಈ ಒಂದು ಚರ್ಚೆಯಲ್ಲಿ KH ಮುನಿಯಪ್ಪ ಹಾಗೆ ಮಹೇಶ್ ತೆಂಗಿನಕಾಯಿ ನಡುವೆ ಒಂದಷ್ಟು ಮಾತಿನ ಚಕಮಕಿ ಕೂಡ ಆಗಿದ್ದು. ಅದರಲ್ಲಿ ಪ್ರಮುಖವಾಗಿ ಅನ್ನಭಾಗ್ಯದ ಯೋಜನೆಯಲ್ಲಿ ಬರಬೇಕಾದಂತಹ ರಾಜ್ಯಕ್ಕೆ ಅಂದ್ರೆ ರಾಜ್ಯ ಸರ್ಕಾರದಿಂದ ಕೊಡಬೇಕಾಗಿದ್ದಂತಹ 657 ಕೋಟಿ ಹಣವನ್ನ ಸರ್ಕಾರ ಬಾಕಿ ಉಳಿಸಿಕೊಂಡಿದೆ. ಈವರೆಗೂ ಕೂಡ ಹಣವನ್ನ ಹಾಕಿಲ್ಲ ಅಂತಕ್ಕಂತಹ ಒಂದು ವಿಚಾರವನ್ನ ಬಹಳ ಗಂಭೀರವಾಗಿ ಮಹೇಶ್ ತೆಂಗಿನಕಾಯಿ ಅವರು ಪ್ರಸ್ತಾಪವನ್ನು ಮಾಡ್ತಾರೆ. ಯಾವಾಗ ಬಿಜೆಪಿ ಶಾಸಕರ ಈ ಒಂದು ಪ್ರಸ್ತಾಪಕ್ಕೆ, ಮಹೇಶ್ ತೆಂಗಿನಕಾಯಿ ಅವರ ಒಂದು ಆರೋಪಕ್ಕೆ ಎಚ್ಚೆತ್ಕೊಂಡಂತಹ KH ಮುನಿಯಪ್ಪ ಅವರು ಕೂಡ ಉತ್ತರ ಕೊಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಹೌದು, ಹಣ ಸರ್ಕಾರದ ಬಳಿನೇ ಇದೆ, ಎಲ್ಲೂ ಹೋಗಿಲ್ಲ, ನಾವು ಕೊಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ನೋಡಿ, ಕಳೆದ ಒಂದು 8-10 ತಿಂಗಳು ವರ್ಷದ ಹಿಂದೆ ಒಂದಷ್ಟು ಚರ್ಚೆಗಳಾಯ್ತು. ಅಕ್ಕಿಯನ್ನು ಕೊಡೋದಕ್ಕಾಗೋದಿಲ್ಲ ಅಂತ ಹೇಳಿ ಸರ್ಕಾರ ಕೇಂದ್ರ ಕೊಡ್ತಿರ್ತಕ್ಕಂಥ 5 ಕೆಜಿ ಅಕ್ಕಿಯನ್ನು ಕೊಡುತ್ತೆ, ಜೊತೆಗೆ ರಾಜ್ಯ ಸರ್ಕಾರ ಕೊಡ್ತಿದ್ದಂತ 5 ಕೆಜಿಗೆ ಹಣವನ್ನು ಕೊಡ್ತೇವೆ ಅಂತಕ್ಕಂಥ ಒಂದು ಮಾತನ್ನ ಹೇಳಿದ್ರು. ಈಗ ಕೇಂದ್ರದಿಂದ ಬರ್ತಾ ಇರ್ತಕ್ಕಂತಹ ಒಂದು ಅಕ್ಕಿ ಬರ್ತಾ ಇದೆ ಜನರಿಗೆ, ಆದ್ರೆ ಇಲ್ಲಿ ಇನ್ನು ಉಳಿದ 5 ಕೆಜಿಗೆ ರಾಜ್ಯ ಸರ್ಕಾರ ಕೊಡಬೇಕಾಗಿದ್ದಂತಹ ಹಣ ಏನಿದೆ ಅದನ್ನ ಕೊಡ್ತಿಲ್ಲ, ಕೊಡೋಕ್ಕಾಗಿಲ್ಲ. ಸೊ ಹೀಗಾಗಿ ಇದರ ಬಾಕಿಯ ಹಣ ಇದೆಯಲ್ಲ, ಇದು 657 ಕೋಟಿ ಇರ್ತಕ್ಕಂಥದ್ದು, ಇದನ್ನ ಶೀಘ್ರವೇ ಜನರಿಗೆ ಹಾಕಬೇಕು ಅಂತಕ್ಕಂಥದ್ದು. ನೋಡಿ, ಒಂದು ಗ್ಯಾರಂಟಿ ಯೋಜನೆಗಳು ಏನಿದೆ ಇದು ರಾಜ್ಯ ಸರ್ಕಾರಕ್ಕೆ ಹೊರೆ ಆಗ್ತಾ ಇರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಇರ್ತಕ್ಕಂಥದ್ದು. ಇದನ್ನ ಈ ಹಿಂದೆ ಮುಖ್ಯಮಂತ್ರಿ ಅವರ ಆರ್ಥಿಕ ಸಲಹೆಗಾರರು ಒಪ್ಕೊಂಡಿದ್ರು. ಸೊ ಈಗ ಕೂಡ ಅದೇ ವಿಚಾರವನ್ನೇ ಮುಂದಿಟ್ಕೊಂಡು ಮತ್ತೆ ಈಗ ಬಿಜೆಪಿಯ ಶಾಸಕರು ಕೂಡ ಅಧಿವೇಶನದಲ್ಲಿ ಕೂಡ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂತಹ ಪ್ರಯತ್ನ ಮಾಡಿದ್ರು. ಈಗ ಏಕಾಏಕಿಯಾಗಿ ಏನು ಸಾರಿಗೆ ನೌಕರರು ಕೂಡ ಪ್ರತಿಭಟನೆ
ಮಾಡಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಅವರು ನಮ್ಮ ವೇತನ ಹಿಂಬಾಕಿ ಮತ್ತೆ ವೇತನ ಪರಿಷ್ಕರಣೆ ಆಗಬೇಕು ಅಂತ ಹೇಳಿ ಅವ್ರದ್ದು ಸುಮಾರು 1800 ರಿಂದ 2000 ಕೋಟಿ ಇದೆ. ಇದು ಒಂದು ಕಡೆ ಆದ್ರೆ ಇದೇ ಸಂದರ್ಭದಲ್ಲೇನೆ ಮತ್ತೊಂದು ಹೊಡೆತ ಅನ್ನುವಂತೆ ಸರ್ಕಾರಕ್ಕೆ ಮತ್ತೆ 657 ಕೋಟಿ ಆಹಾರ ಇಲಾಖೆಯಿಂದ ಕೊಡಬೇಕಾದಂತ ವಿಚಾರ ಒಂದು ರೀತಿ ಮರೆಮಾಚಿದಂತಹ ಇತ್ತು. ಈಗ ಅದನ್ನ ಏಕಾಏಕಿ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡುವ ಮೂಲಕ ಮತ್ತೆ ಆ ಒಂದು ವಿಚಾರಕ್ಕೆ ಮರೆತದಂತಹ ವಿಚಾರಕ್ಕೆ ಮತ್ತೆ ಈಗ ಮರುಜೀವನ ಕೊಟ್ಟಿರ್ತಕ್ಕಂಥ ಅದನ್ನ ಮತ್ತೆ ಪುನರ್ ನೆನಪನ್ನು ಮಾಡಿಸ್ಕೊಟ್ಟಿರ್ತಕ್ಕಂಥದ್ದು. ಸೊ ಈಗ ಸರ್ಕಾರಕ್ಕೆ ಮತ್ತೆ 657 ಕೋಟಿಯನ್ನು ನೆನಪು ಮಾಡಿಕೊಟ್ಟಿರ್ತಕ್ಕಂಥ ಬಿಜೆಪಿ ಸದಸ್ಯರು ಈಗ ಅದನ್ನ ಸರ್ಕಾರ ಯಾವ ರೀತಿಯಾಗಿ ಕ್ಲೈಮ್ ಮಾಡ್ಕೊಳ್ತಾ ಅನ್ನೋದನ್ನ ಕಾದು ನೋಡ್ಬೇಕು. ಯಾಕಂತಂದ್ರೆ ಸರ್ಕಾರ ಆಗಿದ್ರೆ ಹಂತ ಹಂತವಾಗಿ ಹಣ ಹಾಕೋತಾ ಅಥವಾ ಏಕಾಏಕಿಯಾಗಿ 657 ಕೋಟಿ ಎಲ್ಲಾ BPL ಪಡಿತರು ಯಾರೆಲ್ಲ ಇದಾರೆ ಅವರೆಲ್ಲರಿಗೂ ನೇರವಾಗಿ ಹಣವನ್ನ ಹಾಕ್ತಾರ ಅಂತಕ್ಕಂಥದ್ದನ್ನ ಕಾದು ನೋಡ್ಬೇಕು. ಆದ್ರೆ ಇವತ್ತು ಏನೋ ಮಹೇಶ್ ತೆಂಗಿನಕಾಯಿ ಅವರು ಪ್ರಸ್ತಾಪ ಮಾಡಿದಂತಹ ಈ ಒಂದು ವಿಚಾರ ಏನಿದೆ ಇದು ನಿಜಕ್ಕೂ ಕೂಡ ಆಹಾರ ಇಲಾಖೆ ಅಂದ್ರೆ KH ಮುನಿಯಪ್ಪ ಅವರಿಗೆ ಒಂದು ರೀತಿ ಶಾಕ್. ಯಾಕಂತಂದ್ರೆ ಅವ್ರದ್ದು ಬಾಕಿ ಇತ್ತು. ಹೌದು ಸರ್ಕಾರ. ಧನ್ಯವಾದ ಸುರೇಶ್ ಮಾಹಿತಿಗಾಗಿ.